ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೈ ಯೂಸ್ಫುಲ್ ಇನ್ಫಾರ್ಮೇಷನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ. ನಿಮ್ಮ ಊರಲ್ಲಿ ರೇಷನ್ ಕಾರ್ಡು ಡಿಲೀಟ್ ಆಗಿರೋದನ್ನ ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ. ಗೂಗಲ್ ಸರ್ಚ್ ಬಾರಲ್ಲಿ ahara.karnataka.nic.in ಅಂತ ಸರ್ಚ್ ಮಾಡಿ. ಇಲ್ಲಿ ಈ ಥರ ಓಪನ್ ಆಗುತ್ತೆ. ಇಲ್ಲಿ 3 ಲೈನ್ಸ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಈ ರೇಷನ್ ಕಾರ್ಡ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಮತ್ತು ಅಲ್ಲಿ ಕೆಳಗಡೆ ಬಂದಿದೆ ಕ್ಯಾನ್ಸಲೇಷನ್ ಸಸ್ಪೆಂಡೆಡ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ತಾಲೂಕು ಡಿಸ್ಟಿಕ್ ಸೆಲೆಕ್ಟ್ ಮಾಡಿ. ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ್ದಾದಮೇಲೆ ಮತ್ತು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ತಾಲೂಕು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ಮತ್ತು ನಿಮ್ಮ ತಿಂಗಳು ಯಾವ ತಿಂಗಳು, ಡಿಸೆಂಬರು ಸೆಲೆಕ್ಟ್ ಮಾಡಿ. ಮತ್ತು ವರ್ಷ 2025. ಮತ್ತು ಅಲ್ಲಿರುವಂಥ ಕ್ಯಾಪ್ಚಾ ನಂಬರನ್ನು ಎಂಟರ್ ಮಾಡಿ ಕೆಳಗಡೆ ಗೋ ಅಂತ ಕೊಡಿ. ಗೋ ಅಂತ ಕೊಟ್ಟರೆ ನಿಮ್ಮ ತಾಲೂಕು ಅಥವಾ ನಿಮ್ಮೂರಲ್ಲಿ ಯಾರ್ಯಾರ ರೇಷನ್ ಕಾರ್ಡು ಡಿಲೀಟ್ ಆಗಿದೆ ಅಂತ ನೀವೇ ಚೆಕ್ ಮಾಡ್ಕೋಬೋದು. ಅಲ್ಲಿ ರೇಷನ್ ಕಾರ್ಡ್ ನಂಬರ್ ಬಂದಿರುತ್ತೆ. ಫಸ್ಟು ರೇಷನ್ ಕಾರ್ಡ್ ನಂಬರು, ಅವ್ರ ಹೆಸರು ಎಲ್ಲ ಬಂದಿರುತ್ತೆ. ಹೀಗೆ ನೀವು ನಿಮ್ಮೂರಲ್ಲಿ ಯಾರ್ಯಾರ ರೇಷನ್ ಕಾರ್ಡು ಡಿಲೀಟ್ ಆಗಿದ್ದಾವೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.